ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಕರ್ಚಿಕಾಯಿ ನೋಡ್ರಿ. ಇನ್ನೇನು ಎಳ್ಳಮಾಸಿ ಭಾಳ ಅಂದ್ರೆ ಭಾಳ ಸಮೀಪ ಇರೋದ್ರಿಂದ ನಾವು ಉತ್ತರ ಕರ್ನಾಟಕದ ಭಾಗದವರು ಭಾಳಷ್ಟು ವೆರೈಟಿ ಅಡಿಗೆಗಳನ್ನ ಮಾಡ್ತೀವ್ರಿ. ಅದ್ರಾಗ ಈ ಕರ್ಚಿಕಾಯಿನೂ ಒಂದು ನೋಡ್ರಿ. ಈ ಕರ್ಚಿಕಾಯಿ ಮಾಡಾಕ ನಾವು ಕೊಬ್ಬರಿ ಮತ್ತು ಸಕ್ಕರೆ ಬಳಸಿಲ್ ನೋಡ್ರಿ. ಮತ್ತೆ ಹಂಗಾದ್ರೆ ಈ ಕರ್ಚಿಕಾಯಿ ಮಾಡೋದು ಹೆಂಗ ನೋಡ್ಕೊಂಡು ಬರೋಣ ಬರ್ರಿ. ಮೊದ್ಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿವಿ ನೋಡ್ರಿ. ಅದಕ್ಕೆ 1 ಕಪ್ ಮೈದಾ ಹಿಟ್ಟು ಹಾಕೊಂಡಿವ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ. ಈಗ ನೋಡ್ರಿ ಹಿಟ್ಟು ಹಿಂಗೆ ವನ ಇರುವಾಗನ ಒಂದ್ಸಲ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ವನ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕೊಂತ ಇದನ್ನ ಕಲಸ್ಕೋಬೇಕು ನೋಡ್ರಿ. ಒಂದ ಸಲಕ್ಕೆ ಭಾಳಷ್ಟು ನೀರು ಹಾಕೋಬಾರ್ದ್ರಿ. ಹಿಂಗೆ ಸ್ವಲ್ಪ ನೀರು ತಗೊಂಡು ಕಲಸ್ಕೋಬೇಕಾಗತ್ತೆ ನೋಡ್ರಿ. ಯಾಕಂದ್ರೆ ಹಿಟ್ಟು ಅಳಕಾತ್ಪ ಅಂತಂದ್ರೆ ನಾವು ಕರ್ಚಿಕಾಯಿ ಮಾಡುವಾಗ ಕರೆಕ್ಟಾಗಿ ಬರೋದಿಲ್ಲ ನೋಡ್ರಿ. ಹಾಗಾಗಿ ನೀರು ಹಾಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಹಿಂಗೆ ಹಾಕೋರಿ. ಹಿಂಗೆ ಚಲೋ ತಂಗಿ ಸಾಫ್ಟ್ ಆಗೋ ಹಂಗೆ ನಾದ್ಕೋಬೇಕಾಗತ್ತೆ ನೋಡ್ರಿ. ನಾವು ಇದನ್ನ ಎಷ್ಟು ಚಲೋ ತಂಗಿ ನಾದ್ಕೋತೀವಲ್ರಿ ಅಷ್ಟ ಚಲೋ ತಂಗಿ ಕರ್ಚಿಕಾಯಿ ಬರ್ತಾವ ನೋಡ್ರಿ. ಹಿಂಗೆ ಈ ಹಿಟ್ಟು ಚಲೋ ತಂಗಿ ನಾದ್ಕೊಂಡ್ಮೇಲೆ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ತಾಸು ಇದನ್ನ ನೆನೆಸ್ಕೋಬೇಕು ನೋಡ್ರಿ. ಈ ಹಿಟ್ಟು ನೆನೆಯಷ್ಟ್ರೊಳಗೆ ನಾವು ಇದಕ್ಕೆ ತುಂಬುವಂಥ ಹೂರ್ನ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾವಿಲ್ಲಿ ಅರ್ಧ kg ಅಂದ್ರೆ 500 ಗ್ರಾಮ್ನಷ್ಟು ಶೇಂಗಾ ತೊಗೊಂಡಿವ್ರಿ. ನಾವಿಲ್ಲಿ ಈ ಶೇಂಗಾನ ಒಂದು ಕಡೆಗೆ ಹಾಕಿ ಹುರ್ಕೊಳತ್ತೀವಿ ನೋಡ್ರಿ. ಈ ಶೇಂಗಾ ಹುರ್ಕೊಳ್ಳುವಾಗ ಮೀಡಿಯಂ ಫ್ಲೇಮ್ ಇಲ್ಲಾಂದ್ರೆ ಲೋ ಫ್ಲೇಮ್ ಒಳಗೆ ಹುರ್ಕೋಬೇಕ್ರಿ. ಹಿಂಗ ಸಣ್ಣ ಉರಿ ಒಳಗೆ ಭಾಳೋತನ ಹುರಿಯೋದ್ರಿಂದ ಈ ಶೇಂಗಾ ಚಲೋ ತಂಗೂ ಹುರಿತಾವ್ರಿ. ಮತ್ತು ಅಷ್ಟ ಅಲ್ರಿ ಈ ಶೇಂಗಾದ ಮ್ಯಾಗಿನ ಸೊಪ್ಪಿ ಭಾಳ ಅಂದ್ರೆ ಭಾಳ ಜಲ್ದಿ ಬಿಚ್ಚತ್ ನೋಡ್ರಿ. ಹಂಗಾಗಿ ನಿಧಾನಕ್ಕೆ ಸಣ್ಣ ಉರಿ ಒಳಗೆ ಈ ಶೇಂಗಾ ಹುರ್ಕೋಬೇಕಾಗತ್ತೆ ನೋಡ್ರಿ. ಅಕಸ್ಮಾತ್ ಈ ಶೇಂಗಾ ಜಾಸ್ತಿ ಹುರ್ಕೊಂಡು ಹೊತ್ತಿಸಿದ್ರಿ ಅಂತಂದ್ರೆ ಕರ್ಚಿಕಾಯಿ ಟೇಸ್ಟ್ ಹಾಳಾಗತ್ರಿ. ಹಾಗಾಗಿ ಆದಷ್ಟು ನಿಧಾನಕ್ಕೆ ಈ ಶೇಂಗಾ ಹುರ್ಕೋರಿ. ಹಿಂಗೆ ಈ ಶೇಂಗಾನ ಹುರ್ಕೊಂಡಾದ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡ್ರಿ. ತಣ್ಣಗಾದ ನಂತರ ಇದ್ರ ಮ್ಯಾಗಿನ ಸೊಪ್ಪೆ ಎಲ್ಲ ತೆಗೆದು ಹಿಂಗೆ ಬೇಳೆ ಮಾಡ್ಕೋಬೇಕ್ರಿ. ಹಿಂಗೆ ಮಾಡ್ಕೊಂಡಾದ ನಂತರ ಮಿಕ್ಸಿಗೆ ಹಾಕೊಳತ್ತೀವಿ ನೋಡ್ರಿ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಇದನ್ನು ಎಷ್ಟು ಪುಡಿ ಮಾಡ್ಕೋಬೇಕಪ್ಪ ಅಂದ್ರೆ ನಾವಿಲ್ಲಿ ತೋರ್ಸಾತೀವಿ ನೋಡ್ರಿ. ಇಷ್ಟು ಪುಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೊಂಡಿವ್ರಿ. ಈಗ ನೋಡ್ರಿ ಹಾಕೊಂಡಿರುವಂಥ ಈ ಬೆಲ್ಲ ಶೇಂಗಾದ ಪುಡಿ ಜೊತೆ ಹೊಂದ್ಕೋಬೇಕು ನೋಡ್ರಿ. ಅಲ್ಲಿ ತನಕ ಹಿಂಗೆ ಚಲೋ ತಂಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನ ಹಿಂಗೆ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸಲ ಮಿಕ್ಸರ್ ಜಾರ್ಗೆ ಹಾಕೊಳತ್ತೀವಿ ನೋಡ್ರಿ. ಇದನ್ನ ಜಾಸ್ತಿ ಹೊತ್ತೇನು ತಿರುಗಿಸೋದು ಬ್ಯಾಡ್ರಿ. ಒಂದು 2 ಸೆಕೆಂಡ್ ತಿರುಗಿಸ್ಕೊಂಡ್ರೆ ಸಾಕಾಗತ್ರಿ. ಈಗ ನೋಡ್ರಿ ಬೆಲ್ಲ ಮತ್ತು ಶೇಂಗಾ ಪುಡಿ ಎರಡೂ ಚಲೋ ತಂಗಿ ಕೂಡಿರ್ತೈತ್ರಿ. ಹಿಂಗೆ ಬೆಲ್ಲ ಮತ್ತು ಶೇಂಗಾ ಪುಡಿ ಎರಡೂ ಚಲೋ ತಂಗಿ ಸೇರ್ಕೊಂಡ ನಂತರ ಇದಕ್ಕೆ ನಾವು ಸ್ವಲ್ಪ ಒಂದು 2 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕೊಂಡಿವಿ ನೋಡ್ರಿ. ಹಿಂಗೆ ಈ ಬಿಳಿ ಎಳ್ಳು ಹಾಕೊಂಡ ನಂತರ ಇನ್ನೊಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಆಗಲೇ ನಾದಿ ಇಟ್ಕೊಂಡಿದ್ವಲ್ರಿ ಮೈದಾ ಹಿಟ್ಟು, ಅದರಿಂದ ಹಿಂಗೆ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡಿವಿ ನೋಡ್ರಿ. ಆ ಉಳ್ಳಿ ತಗೊಂಡು ಹಿಂಗೆ ಒಣ ಹಿಟ್ಟೊಳಗೆ ಎದ್ದು ಹಿಂಗೆ ಲಟ್ಟಿಸ್ಕೋಬೇಕು ನೋಡ್ರಿ. ಹಿಂಗೆ ಲಟ್ಟಿಸ್ಕೊಳ್ಳುವಾಗ ನೀವು ಗುಂಡಕ್ಕೆ ಅಂದ್ರೆ ರೌಂಡ್ ಚಪಾತಿ ಗತೆಗೆ ಲಟ್ಟಿಸ್ಕೋಬೇಕಂತ ಏನಿಲ್ರಿ. ಅಕಸ್ಮಾತ್ ಆಕಾರ ಆ ಕಡೆ ಈ ಕಡೆ ಆದರೂ ನಡಿತೈತ್ರಿ. ಮತ್ತು ಇನ್ನೊಂದ್ರಿ ಇದನ್ನು ನೀವು ಎಷ್ಟು ತೆಳ್ಳಗೆ ಲಟ್ಟಿಸ್ಕೊತೀರಲ್ರಿ ಅಷ್ಟ ಚಲೋತ್ನಂಗೆ ಈ ಕರ್ಚಿಕಾಯಿ ಬರ್ತಾವೆ ನೋಡ್ರಿ. ಹಿಂಗೆ ಲಟ್ಟಿಸ್ಕೊಂಡಿರೋದಕ್ಕೆ ನಾವು ಕರ್ಚಿಕಾಯಿ ತುಂಬುವಂಥ ಎಲೆ ಅಂತೀವಿ ನೋಡ್ರಿ. ಇದನ್ನು ಭಾಳ ಅಂದ್ರೆ ಭಾಳ ತೆಳ್ಳಗೆ ಲಟ್ಟಿಸ್ಕೋಬೇಕ್ರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು ನೋಡ್ರಿ. ಈಗ ನೀವು ನೋಡಾತಿರಲ್ರಿ ಒಂದೇ ಸಲಕ್ಕೆ ನಾವು ಇಷ್ಟುಕೊಂಡು ಹಿಂಗೆ ಲಟ್ಟಿಸ್ಕೊಂಡು ಇಟ್ಕೊತೀವ್ರಿ. ಇಲ್ಲಿ ನೀವು ನೋಡಾತಿರಲ್ರಿ ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಸೂಪರಾಗಿ ಈ ಕರ್ಚಿಕಾಯಿ ಬರ್ತಾವೆ ನೋಡ್ರಿ. ನಾವಿಲ್ಲಿ ಕರ್ಚಿಕಾಯಿ ಮಾಡುವಂಥ ಪ್ಲಾಸ್ಟಿಕ್ ಮಣಿ ತೊಗೊಂಡಿವ್ರಿ. ಅದಕ್ಕೆ ಹಿಂಗೆ ಕರ್ಚಿಕಾಯಿಗೆ ಲಟ್ಟಿಸ್ಕೊಂಡಿರುವಂಥ ಎಲೆ ಇಟ್ಕೊಂಡು ಅದರೊಳಗೆ ನಾವೀಗ ರೆಡಿ ಮಾಡ್ಕೊಂಡಿದ್ವಲ್ರಿ ಸ್ಟಫಿಂಗ್ ಅದನ್ನೆಲ್ಲ ತುಂಬ್ಕೋಬೇಕ್ರಿ. ಹಿಂಗೆ ತುಂಬಿದ ನಂತರ ಇದಕ್ಕೆ ಸೈಡಿಗೆಲ್ಲ ಸ್ವಲ್ಪ ಹಾಲು ಹಚ್ಕೋಬೇಕು ನೋಡ್ರಿ. ಅಳ್ಳಿ ತೊಗೊಂಡು ಅಳ್ಳಿ ಅಂದ್ರೆ ಹತ್ತಿರಿ. ಹಿಂಗೆ ಸುತ್ತಲೂ ಹಾಲು ಹಚ್ಕೊಂಡು ಒಂದು ಸಲ ಇದನ್ನು ಚಲೋ ತಂಗೆ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಉಳಿದಂಥ ಹಿಟ್ಟನ್ನು ತಕ್ಕೊಂಡು ಬಿಡ್ಬೇಕ್ರಿ. ಇಷ್ಟು ಮಾಡ್ಕೊಂಡ್ರೆ ಸಾಕ್ರಿ ಆರಾಮಾಗಿ ಕರ್ಚಿಕಾಯಿನ ಮಾಡ್ಕೋಬಹುದು ನೋಡ್ರಿ. ಅಕಸ್ಮಾತ್ ನೀವು ಹಿಂಗೆ ಕೈಯಿಂದನ ಕಟ್ ಮಾಡಿ ಮಾಡ್ಕೋತೀನಂದ್ರೂ ಮಾಡ್ಕೋಬಹುದ್ರಿ. ನೀವೇ ಇಲ್ಲಿ ನೋಡತ್ತಿರಲ್ರಿ ಈ ಕರ್ಚಿಕಾಯಿ ಎಷ್ಟು ಕರೆಕ್ಟಾಗಿ ಸೂಪರಾಗಿ ಬಂದೈತಿ ಅಂತ. ಈಗ ನಾವು ಲಟ್ಟಿಸ್ಕೊಂಡು ಇಟ್ಕೊಂಡಿವಲ್ರಿ ಎಲ್ಲ ಕರ್ಚಿಕಾಯಿ ಎಲೆಗೂ ಒಂದೇ ಸಲಕ್ಕೆ ಹಿಂಗೆ ತುಂಬಿ ರೆಡಿ ಮಾಡಿ ಇಟ್ಕೊಳತ್ತೀವಿ ನೋಡ್ರಿ. ಈಗ ನೀವು ನೋಡ್ಬೋದ್ರಿ ಒಂದೇ ಸಲಕ್ಕೆ ಹಿಂಗೆ ಒಂದು 5, 10 ಇಲ್ಲ 20 ಹಿಂಗೆ ರೆಡಿ ಮಾಡಿ ಇಟ್ಕೋತೀವ್ರಿ. ಹಿಂಗೆ ಒಂದೇ ಸಲಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರೈ ಮಾಡ್ಕೊಳಕ್ಕೆ ಅನುಕೂಲ ಆಗತ್ರಿ. ಈಗ ನೋಡ್ರಿ ಒಂದು ಕಡೆದಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವ್ರಿ. ಎಣ್ಣೆ ಕಾಯ್ತಿದ್ದಂಗೆ ರೆಡಿ ಮಾಡಿ ಇಟ್ಕೊಂಡಂತ ಕರ್ಚಿಕಾಯಿ ಹಾಕೊಳತ್ತೀವ್ರಿ. ಇದು ಒಂದು ಸೈಡ್ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ. ಅಲ್ಲಿ ತನೂ ಇನ್ನೊಂದು ಸೈಡ್ ಹೊಳಸ್ಬಾರ್ದ್ರಿ. ಹಿಂಗೆ ಕರೆಕ್ಟಾಗಿ ಸುತ್ತಲೂ ಹಾಲು ಹಚ್ಕೊಳ್ಳೋದ್ರಿಂದ ಇವು ಎಲ್ಲೂ ಸ್ವಲ್ಪನೂ ಒಡೆದು ಹಾಳಾಗಂಗಿಲ್ಲ ನೋಡ್ರಿ.
ಸುತ್ತಲೂ ಹಾಲು ಹಚ್ಕೊಲಿಲ್ಲ ಅಂತಂದ್ರೆ ಇವು ಸ್ವಲ್ಪ ಒಡೆದು ಒಳಗೆ ಇರುವಂಥ ಸ್ಟಫಿಂಗ್ ಎಲ್ಲ ಹೊರಗೆ ಬಂದುಬಿಡ್ತೈತೆ ರೀ. ಹಾಗಾಗಿ ಸುತ್ತಲೂ ಸ್ವಲ್ಪ ಚಲೋ ತಂಗಿ ಹಾಲು ಹಚ್ಕೊಂಡು ಪ್ರೆಸ್ ಮಾಡ್ಕೊರಿ. ಈಗ ನೋಡ್ರಿ ಒಂದು ಕಡೆ ಚಲೋ ತಂಗಿ ಫ್ರೈ ಆದ್ಮೇಲೆ ಇನ್ನೊಂದು ಕಡೆನೂ ಹೊಳಿಸಿ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ನಿಮಗೆ ಕಲರ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊರಿ. ಇಲ್ಲ ಸ್ವಲ್ಪ ಬೆಳ್ಳಗನ ಇರಲಿ ಕಲರ್ ಅನ್ನೋದಾದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡು ತಕ್ಕೋರಿ. ಆಗಲೇ ಹೇಳ್ದಂಗೆ ನೀವು ಈ ಎಲಿನ ಎಷ್ಟು ತೆಳ್ಳಗೆ ಲಟ್ಟಿಸ್ಕೊತಿರಲ್ರಿ ಅಷ್ಟು ಕ್ರಿಸ್ಪಿಯಾಗಿ ಈ ಕರ್ಚಿಕಾಯಿ ಬರ್ತಾವೆ ನೋಡ್ರಿ. ಹಿಂಗೆ ಈ ಕರ್ಚಿಕಾಯಿ ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊರಿ. ಹಿಂಗೆ ಚಲೋತ್ನಂಗೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿರುವಂಥ ಈ ಕರ್ಚಿಕಾಯಿ ರೆಡಿ ಆಕ್ಕಾವ ನೋಡ್ರಿ. ನೀವೇ ನೋಡಿದ್ರಲ್ರಿ ಈ ಕರ್ಚಿಕಾಯಿ ಮಾಡೋದು ಎಷ್ಟು ಈಸಿ ಐತಿ ಅಂತ. ನೋಡ್ರಿ ಈ ಕಲರ್ ಬಂದರೆ ಸಾಕು ಈ ಕರ್ಚಿಕಾಯಿನ ತಕ್ಕೊಂಡು ಬಿಡ್ಬೇಕ್ರಿ. ಹಿಂಗೆ ರೆಡಿ ಮಾಡಿ ಇಟ್ಕೊಂಡಂಥ ಎಲ್ಲ ಕರ್ಚಿಕಾಯಿನೂ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಒಂದೇ ಸಲಕ್ಕೆ ನೀವು ಇಟ್ಕೊಂಡಂಥ ಕಡಾಯಿ ಒಳಗೆ ಎಷ್ಟು ಹಿಡಿತಾವಲ್ರಿ ಅಷ್ಟು ಕರ್ಚಿಕಾಯಿನ ಹಾಕಿ ಫ್ರೈ ಮಾಡ್ಕೋಬೋದ್ರಿ. ಹಿಂಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಕರ್ಚಿಕಾಯಿನೂ ಫ್ರೈ ಮಾಡ್ಕೊಂಡ್ರೆ ಎಳ್ಳಮ್ಮಾಸಿಗೆ ಕರ್ಚಿಕಾಯಿ ರೆಡಿ ನೋಡ್ರಿ. ನೀವೇ ಇಲ್ಲಿ ನೋಡಾತ್ರಲ್ರಿ ಈ ಕರ್ಚಿಕಾಯಿ ಎಷ್ಟು ಸೂಪರ್ ಆಗಿ ಬಂದಾವಂತಂದು. ಕಲರ್ ಆಯಿತು, ಟೇಸ್ಟ್ ಆಯಿತು, ಕ್ರಿಸ್ಪಿನೆಸ್ ಆಯಿತು ಅಷ್ಟು ಕರೆಕ್ಟಾಗಿ ಬರ್ತಾವೆ ನೋಡ್ರಿ. ಈ ಕರ್ಚಿಕಾಯಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಈ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.